ಮೊನ್ನೆ ಹೇಳ್ತಿದ್ರು ನಿಮ್ಮಂಗೆ ನಾವು ಹೊಡೆಯೋಲ್ಲ, ನಾವೆಲ್ಲ ಜೋಡಿಸೋರು ಅಂತ ಹೇಳ್ತಾಯಿದ್ರು. ಯೂನಿವರ್ಸಿಟಿಯ ಬೇರೆ ಬೇರೆ ಪ್ರತ್ಯೇಕವಾಗಿ ಜಿಲ್ಲೆಗೆ ವಿಶ್ವವಿದ್ಯಾನಿಲಯ ಕೊಡ್ತಾ ನಾವು ಯಾವುದು ಪ್ರತ್ಯೇಕ ಮಾಡಲ್ಲ, ಹೊಡೆಯೋ ಕೆಲಸ ನಾವು ಮಾಡಲ್ಲ, ಬರೀ ನಾವು ಜೋಡಿಸೋ ಕೆಲಸ ಮಾಡ್ತೀವಿ ಅಂತ. ಆದರೆ ಇವತ್ತು ನಮ್ಮ ಬೆಂಗಳೂರನ್ನು ಒಂದಾಗಿರಬೇಕು, ಆ ಒಂದಾಗಿರುವಂಥ ಬೆಂಗಳೂರನ್ನ ಹೊಡೆಯುವಂಥ ಕೆಲಸಗಳು ಇವತ್ತು ಸರ್ಕಾರದಿಂದ ಈ ಕಾಯ್ದೆಯ ಮೂಲಕ ಆಗಬಾರ್ದು ಅನ್ನೋಂಥ ನಮ್ಮ ಒತ್ತಾಯ. ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ರು, ಡೆಲ್ಲಿನಲ್ಲಿರೋದು 3 ಒಂದಾಯಿತು, ಅದಕ್ಕೇನು ಬಾಂಬೆನಲ್ಲಿ ಏನಾಯಿತು ಅಂತ ಕೇಳ್ತಾಯಿದ್ರು ಅಲ್ವಾ ಸರ್? ಬಾಂಬೆನಲ್ಲಿ ಅಲ್ಲೂ ಅಷ್ಟು ಯಾವುದು ಹೊಡೆಯೋ ಕೆಲಸ ಆಗಿರಲಿಲ್ಲ. ಬಾಂಬೆ ಕಾರ್ಪೊರೇಷನ್ ಬಿಯಾಂಡ್ ಬಾಂಬೆ ಕಾರ್ಪೊರೇಷನ್ ಏನಿತ್ತು, ಹೊಸ ಕಾರ್ಪೊರೇಷನ್ ಆಗಿದ್ದಾವೆ. ಅದು ಯಾವುದನ್ನು ಬಾಂಬೆ ಕಾರ್ಪೊರೇಷನಿಂದ ಬೇರ್ಪಡಿಸಿ ಹೊಸ ಕಾರ್ಪೊರೇಷನ್ ಮಾಡಿರೋದಲ್ಲ. ತಾನೇ ಕಾರ್ಪೊರೇಷನ್ನು, ನವಿ ಮುಂಬೈ ಮಾಡಿರೋಂಥವೆಲ್ಲ ಹೊಸದಾಗಿ ಸ್ಥಾಪನೆ ಆಗಿರೋಂಥವು. ಹಾಗಾಗಿ ಇದೆಲ್ಲೂ ಒಂದು ಕಾರ್ಪೊರೇಷನಿಂದ ಆಗಿರೋದನ್ನು ವಿಭಜನೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನು ಬೆಂಗಳೂರಿನಲ್ಲಿ ಇವತ್ತೇನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಸ್ವಾಗತ, ಚೆನ್ನಾಗಿದೆ, ಮಾಡಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಯಾಕೆಂದರೆ ಜಾಸ್ತಿ ಪ್ಯಾರಸ್ಟಲ್ ಆರ್ಗನೈಸೇಷನ್ ಇದೆ, BWS ಇದೆ, ಮೆಟ್ರೋ ಕಾರ್ಪೊರೇಷನ್ ಇದೆ, ಬೆಸ್ಕಾಮ್ ಇದೆ, BMTC ಇದೆ, ಈ ರೀತಿ ಹಲವಾರು ಏಜೆನ್ಸಿಗಳಿದೆ. ಆ ಎಲ್ಲ ಏಜೆನ್ಸಿಗಳಿಗೂ ಮತ್ತು ಪ್ಲ್ಯಾನಿಂಗ್ ಅಥಾರಿಟಿನಲ್ಲಿ MPCನಲ್ಲೂ ಇವತ್ತು ಪ್ಲ್ಯಾನಿಂಗನ್ನು ಉಳಿಸ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲೇ ಪ್ಲ್ಯಾನಿಂಗ್ ಅಥಾರಿಟಿನೂ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮೊದಲು ಕೈ ಬಿಟ್ಟೋಗಿತ್ತು, ಈಗ ಏನು ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿ ಅದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅದನ್ನು ಅಳವಡಿಸಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ, ವಿ ಅಕ್ಸೆಪ್ಟ್, ನೋ ಪ್ರಾಬ್ಲಮ್. ಆದರೆ ಇದನ್ನು ವಿಭಜನೆ ಮಾಡಲಿಕ್ಕೆ ಅಂತ ಹೊರಟಿರೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ಒಪ್ಪಿಗೆ ಇದೆ, ಆದರೆ ಬೆಂಗಳೂರನ್ನು ಪೊಲಿಟಿಕಲ್ ಡಿಸೆಂಟ್ರಲೈಸೇಷನ್ ಮಾಡೋದು ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ. ನಮ್ಮ ಪ್ರತಿಪಕ್ಷದ ನಾಯಕರು ಚೆನ್ನಾಗಿ ಹೇಳಿದ್ರು, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಝೋನಲ್ ಕೌನ್ಸಿಲ್ ಮಾಡ್ಬೋದು ಸರ್. ಎಷ್ಟು ಬೇಕಾದ್ರೆ ಈಗಿರೋಂಥ ಝೋನಲ್ ಕೌನ್ಸಿಲ್ನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಿತ್ತು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅಲ್ಲಿ ಎಷ್ಟು ಬೇಕಾದ್ರೂ ಆ ಝೋನಲ್ ಕೌನ್ಸಿಲ್ಗೆ ಅಧ್ಯಕ್ಷನೇ ಆ ಭಾಗದ ಕಾರ್ಪೊರೇಟ್ರೆ. ಹಾಗಾಗಿ ಆ ಭಾಗದ ಕಾರ್ಪೊರೇಟ್ರು ಮತ್ತು ಕಮಿಷನರ್, ಮೊದಲು ಕಮಿಷನರ್ ಕಾನ್ಸೆಪ್ಟ್ ಇರಲಿಲ್ಲ, ಆಯಾ ಏನೊಂದು ಝೋನ್ಗೆ ಬರೀ ಜಾಯಿಂಟ್ ಕಮಿಷನರ್ಗಳಿದ್ದರು. ಈಗ ಕಮಿಷನರ್ ಹುದ್ದೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಹಾಗಾಗಿ ಕಮಿಷನರ್ ಅವರೇ ಆ ಭಾಗದ ಝೋನಲ್ ಕೌನ್ಸಿಲ್ಗಳನ್ನು ನಿರ್ವಹಣೆ ಮಾಡ್ಬೋದು, ಎಲ್ಲ ಅಧಿಕಾರಗಳನ್ನು ಕೊಡ್ಬೋದು. ಅಧಿಕಾರವನ್ನು ಮುಖ್ಯವಾಗಿ ಏನು ನಿರ್ವಹಣೆ ಎಫೆಕ್ಟಿವ್ ಆಗಿ ಆಗಬೇಕು ಅನ್ನೋಂಥದ್ದು. ಆ ಎಫೆಕ್ಟಿವ್ ಆಗಿ ಅಡ್ಮಿನಿಸ್ಟ್ರೇಷನ್ ಆಗಲಿಕ್ಕೆ ಆ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಈ ರೀತಿ ಬೆಂಗಳೂರು ವಿಭಜನೆ ಆಗೋದ್ರಿಂದ ಪ್ರಾಕ್ಟಿಕಲಿ ನಮ್ಗೆ ಯಾವುದೂ ಒಳ್ಳೇದಾಗಲ್ಲ. ಮತ್ತು ಇವತ್ತೇನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಬೆಂಗಳೂರಿಗೆ ಕಳೆದ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ, ಈ ವರ್ಷ 7,000 ಕೋಟಿ ಕೊಟ್ಟಿದ್ದೀವಿ.